ಶುಭಾಶಯನ್ನು ಕೋರಿ ಶುಭವನ್ನು ಕೋರಿ ನಮ್ಮ ಕಾರ್ಯಕ್ರಮಕ್ಕೆ ತಂಡಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ್ ಗೌಡ ಅಂತೇಳಿ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ವಿ. ಚಿಕ್ಕಬಳ್ಳಾಪುರದಿಂದ ಒಂದು BGS ಸಂಸ್ಥೆಯಲ್ಲಿ ಕೂಡ ಒಬ್ಬ ಟೀಚರಾಗಿ ಕೆಲಸ ಮಾಡ್ತಾಯಿದ್ವಿ. ಇಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಲೆಜೆಂಡ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಾಧನೆ ಮಾಡಿಬಿಟ್ಟು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಮಹದೇಶ್ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಇಂಥ ಲೆಜೆಂಡ್ಸ್ ಇರ್ತಕ್ಕಂಥ ಲೀಡರ್ಸ್ ಅಲ್ಲ ಇವರು. ಒಂದು ಕರ್ನಾಟಕದ ಒಂದು ನಾವು ಹೇಗೆ ಹೇಳ್ತೀವಿ ಅಂದರೆ ನಂದಾದೀಪಗಳಿವೆಲ್ಲ. ಯಾಕಂದರೆ ಒಂದು ವೇದಿಕೆ ಅಲಂಕರಿಸಬೇಕಾದ್ರೆ ಅವರ ಶ್ರಮ ಅತ್ಯಂತ ಅಮೋಘವಾದದ್ದು. ಹಾಗೆ ಸಾಧನೆ ಮಾಡಬೇಕಾದ್ರೆ ಒಂದು ಶ್ರಮ ಅನ್ನೋದಿದ್ದೇ ಇರುತ್ತೆ. ಅದ್ರ ಜೊತೆಗೆ ಸುಮಾರು ಅವಮಾನಗಳಾಗಿರುತ್ತೆ, ಅನುಮಾನ ಪಟ್ಟಿರ್ತಾರೆ. ದೆನ್ ನಾವು ಇವಾಗ ಸನ್ಮಾನ ಪಡ್ಕೊತಾ ಇದ್ವಿ. ಅದೊಂದು ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ನಾವು ಸರ್, ಯಾಕಂದರೆ ನಿಮ್ಮನ್ನೇ ನಾವು ಇನ್ಸ್ಪಿರೇಷನ್ ತೊಗೊತೀವಿ. ಯಾಕಂದರೆ ಇದು 4ನೇ ಪ್ರೋಗ್ರಾಮ್ ನಂದು ಇದು. ಯಾಕಂದರೆ ಮಹದೇಶ್ ಅವರು ಹೇಳ್ತಾರೆ ನಾವು ಅಲ್ಲಿಗೆ ಹೋಗ್ಬೇಕಲ್ಲ, ಮಹದೇಶ್ವರಿಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ ನಾವು ದರ್ಶನ ಪಡ್ಕೋಬೋದು. ಯಾಕಂದರೆ ವನಜಾ ಮೇಡಮ್ ಇದ್ದಾರೆ, ತೇಜು ಇದ್ದಾರೆ. ಇಲ್ಲಿ ಒಂದು ಉದ್ದೇಶ ಏನಪ್ಪ ಅಂದರೆ ಒಂದು ಮೈತ್ರಿ ತಂಡ ಮತ್ತು ಹಾಗೆ ಸ್ಫೂರ್ತಿ ಕಲಾ ತಂಡ ಅಂತ ಹೇಳ್ಬಿಟ್ಟು 2 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಯಾಕೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಪ್ರತಿ ಕಾರ್ಯಕ್ರಮದಲ್ಲಿ ಸುಮಾರು ಸಾಧಕರನ್ನು ಇದೊಂದು ವೇದಿಕೆ ಅಂತಕ್ಕಂಥನ್ನು ಹೊಸದಾಗಿ ತಗೊಂಡಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರನ್ನು ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಪರಿಚಯ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿದಾಗ ನಾವು ಹೇಳ್ತಾರೆ, ಎಷ್ಟೋ ಸರಿ ಹೇಳ್ತೇವೆ ನಾವೊಂದು ದೊಡ್ಡ ಒಬ್ಬ ಕವಿಗಳು ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ. ಯಾಕೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸರ್ ವಿಶ್ವೇಶ್ವರಯ್ಯ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಎಲ್ಲ ವಿದ್ಯೆಗಳು ಗೊತ್ತಿರುತ್ತೆ, ನಮ್ಮನ್ನು ಗುರುಸಲ್ಲ ಯಾರೂ. ಇವಾಗ ಸುಮಾರು ಇರ್ತಕ್ಕಂಥ ಎಲ್ಲಿ ಕೂಡ ಹೆಸರು ನಾವು ನೋಡ್ತಾ ಇರ್ತೀವಿ. ಸುಮಾರು ಇಲ್ಲಿ ಹಿಡಿದು ರಾಮಸ್ವಾಮಿ ಗೌಡರು ಹೇಳ್ತಾ ಹೆಸರು. ಯಾಕಂದರೆ ಅವರ ಒಂದು ಶ್ರಮ, ಅವರ ಪ್ರತಿಫಲ ಎಷ್ಟು ಚೆನ್ನಾಗಿ ಇದು ಬಂದಿದೆ ಅಂತಂದರೆ ಒಂದು ಕಲಾರಂಗದಲ್ಲಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅಷ್ಟೇ ಕೂಡ ಮುಂದೆ ಮುಂಭಾಗದಲ್ಲಿರ್ತಕ್ಕಂಥ ಸುಮಾರು ನಮ್ಮ ನಾಡಿನ ಆದ್ಯಂತ ಮೂಲೆಗಳಲ್ಲಿ ಜಿಲ್ಲೆಗಳಲ್ಲಿ ಕೆಲವೊಂದು ಸಾಧನೆ ಮಾಡತಕ್ಕಂಥ ಸಾಧಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸ್ಫೂರ್ತಿ ಕಲಾ ತಂಡದಿಂದ ಅವರಿಗೆ ಒಂದು ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳಿ ತಟ್ಟೋದ್ರ ಮುಖಾಂತರವಾಗಿ ನಿಮಗೂ ಮತ್ತು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಒಂದು ಅನಂತ ನಮಸ್ಕಾರಗಳು. ಯಾಕೆ ಅಂದರೆ ಇದು ನಾವು ಇಲ್ಲಿ ವೇದಿಕೆ ಮೇಲೆ ಬಂದಾಗ ಎಲ್ಲ ಇದು ಕೂಡ ಕ್ರೆಡಿಟ್ ಎಲ್ಲ ಕೂಡ ಮಹದೇವ್ ಸರ್ ಮತ್ತು ವನಜಾ ಮೇಡಮ್ಗೆ ಹೋಗ್ಬೇಕಾಗುತ್ತೆ. ಮುಖ್ಯವಾಗಿ ನಾವು ನೋಡಬೇಕಾದ್ರೆ ವನಜಾ ಮೇಡಮ್, ಯಾಕೆ ಅಂತಂದರೆ ಪ್ರತಿದಿನ ಪ್ರತಿ ಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಸರಿ ದಿನಕ್ಕೆ 1 ಬಾರಿ ಆದ್ರೂ ಒಂದು ನಮ್ಮ ಬಗ್ಗೆ ವಿಚಾರಿಸ್ಕೊತಾರೆ. ಏನು ಸರ್ ಚೆನ್ನಾಗಿದ್ದೀರಾ? ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾಧಕರನ್ನು ಇನ್ನೂ ಯಾರ್ಯಾರಿದ್ದಾರೆ ಸಾಧನೆ ಮಾಡಿರ್ತಕ್ಕಂಥ ನಿಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಸಾಧಕರಿದ್ದಾರೆ, ಅವನಿಗೆ ಯಾರೂ ಗುರುಸಿಲ್ಲ. ಆ ಗುರುಸದೇ ಇರತಕ್ಕಂಥ ಒಂದು ಸಂಸ್ಥೆ ಇಲ್ಲಿ ಗುರುಸ್ತಾ ಇದೆ. ಯಾಕಂದರೆ ಸುಮಾರು ಹೇಳ್ತೇವೆ, ದೊಡ್ಡ ಕವಿಗಳು ಹೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುತ್ತೆ ಅಂತ. ನಾವು ಶ್ರಮ ಪಡೋಣ, ಅದಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾನೋ ಬಿಡ್ತಾನೋ ಆಮೇಲೆ ನಾವು ಯೋಚನೆ ಮಾಡೋಣ. ಏನೋ ಒಂದು ಕಲ್ಲು ಹಾಕೋಣ. ಯಾಕಂದರೆ ಅವ್ರು ಹೇಳ್ತಾರೆ ಸರ್ ನಾವು ಹಾಕಿದರೆ ನಾವು ಸಿಂಗಲ್ಗೆ ಒಂದು ನೋಡಿ ತೆಂಗಿನಕಾಯಿ ಇರುತ್ತೆ ಅಂದ್ಕೊಳ್ಳಿ, ನಾವು ಒಂದಕ್ಕೆ ಹೊಡೆದ್ರೆ ಕಲ್ಲಲ್ಲಿ ಹೊಡೆದ್ರೆ ಅದು ಬೀಳಲ್ಲ. ಅದೇ ಒಂದು ಗುಚ್ಚೆ ಇರತಕ್ಕಂಥ ತೆಂಗಿನಕಾಯಿಗೆ ಹೊಡೆದ್ರೆ ಒಂದಾದರೂ ಬೀಳುತ್ತೆ. ಆ ಸಾಧಕರು ಒಬ್ಬರಾದರೂ ಸಿಗುತ್ತಾರೆ. 10 ಜನದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಸುಮಾರು ಹಳ್ಳಿಗಳಲ್ಲಿದ್ದಾರೆ, ಗುರುಸಿರಲ್ಲ ಅವರನ್ನು. ಇಂಥ ಒಂದು ವೇದಿಕೆಗಳು ಕೂಡ ಗುರುಸ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನಷ್ಟು ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನು ನೂರಾರು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಅವ್ರು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಕೂಡ ಇದು ಹೇಳಿದೆ ಮೈತ್ರಿ ತಂಡ ಅಂತ. ಮೈತ್ರಿ ಅಂದರೆ ಏನು ಗೊತ್ತಾ? ಸ್ನೇಹ ಅಂತ, ವಿಶ್ವಾಸ ಅಂತಾರೆ, ಇದು ಹೊಂದಾಣಿಕೆ ಅಂತಾರೆ. ಅದರಲ್ಲಿ ನಮ್ಮಲ್ಲಿ ಪರಿಶ್ರಮ ಇರಬೇಕು, ಕಲಿಕೆ ಕಲಿಸ್ಕೊಡುತ್ತೆ, ಸಮಯ ಪರಿಪಾಲನೆ ಮಾಡುತ್ತೆ, ಶಿಸ್ತು ಕಲಿಸ್ಕೊಡುತ್ತೆ ಈ ಸಂಸ್ಥೆ. ಮತ್ತು ಸೋಲು ಗೆಲುವಿನ ನಡುವೆ ಎಷ್ಟು ಸೋಪಾನ ಇದೆ ಅದ್ರ ಬಗ್ಗೆ ಹೇಳ್ತೇವೆ. ಆತ್ಮವಿಶ್ವಾಸ ತುಂಬುತ್ತೆ.
ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಸಾಧಕರು ಕೂಡ ಆಲೋಚನೆಗಳನ್ನು ತುಂಬಿಸುತ್ತೆ, ಸಂಸ್ಕಾರ ಮತ್ತು ಬೆಳವಣಿಗೆ ಮತ್ತು ಕನಸು. ಅದೇ ರೀತಿಯಲ್ಲಿ ನಾವು ಇಂದಿನ ಶ್ರಮ ಪಟ್ಟಾಗ ನಾವೇನಂತ ನಾಳಿನ ಯಶಸ್ಸು ಅನ್ನೋದಕ್ಕೆ ಒಂದು ಈ ವೇದಿಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯಗಳು ವ್ಯಕ್ತಿಗಳು ಕೂಡ ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಡ್ತಾರೆ. ಇನ್ನೂ ಕೂಡ ಎಷ್ಟು ಬೇಕಾದ್ರೂ ಹೇಳ್ಬೋದು. ಸಾಧನೆ ಮಾಡಿರ್ತಕ್ಕಂಥ ಸುಮಾರು ಸಾವಿರಾರು ಗಟ್ಟಿರ್ತಕ್ಕಂಥ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಾಧಕರು, ಮತ್ತು ಅದೇ ರೀತಿಯಲ್ಲಿ ಜನಪದ ಕಲಾಕ್ಷೇತ್ರದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡ್ತಕ್ಕಂಥ ಸಾಧಕರಿದ್ದಾರೆ. ಅವ್ರನ್ನೆಲ್ಲ ಒಂದು ವೇದಿಕೆಯಲ್ಲಿ ಕೂಡ ನಾವು ಕಣ್ಣಾರೆ ನೋಡಿ ಆನಂದ ಪಡೋಣ. ಅದೇ ರೀತಿಯಲ್ಲಿ ಇದೊಂದು ಈ ವೇದಿಕೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ಪ್ರಶಸ್ತಿಗಳನ್ನು ಪಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಇಷ್ಟನ್ನು ಹೇಳಲು ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ವನಜಾ ಮೇಡಮ್ಮು ಮತ್ತು ಮಹದೇಶ್ ಅವರುಗಳಿಗೆ ಅನಂತ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಲೆಜೆಂಡ್ಸ್ ಕೂಡ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್.